ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್ ಶೆಟ್ಟಿ. ಒತ್ತಡದ ಜೀವನ, ಬದಲಾಗ್ತಿರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆ, ಉತ್ತರ ಸಿಗುತ್ತೆ. ಇದೇ ಟಿವಿ ನನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಈ ಪ್ರೋಸ್ಟೇಟ್ ಗ್ರಂಥಿ ಪುರುಷ ಸಂತಾನೋತ್ಪತ್ತಿ ವ್ಯವಸ್ಥೆಯ ಒಂದು ಭಾಗ ಆಗಿರುತ್ತೆ. ಇಲ್ಲಿ ಸಮಸ್ಯೆಗಳಾದರೆ ಯಾವ ರೀತಿ ತೊಂದರೆಗಳಿಗೆ ಪುರುಷರು ಅನುಭವಿಸಬೇಕಾಗತ್ತೆ, ಹಾಗೆಯೇ ಆಧುನಿಕ ಜೀವನ ಶೈಲಿಯೇ ಮೂತ್ರಪಿಂಡ ಕಾಯಿಲೆಗೆ ಮೂಲ ಕಾರಣನಾ ಅನ್ನೋದರ ಬಗ್ಗೆ ಇವತ್ತು ನಾವು ಡಾಕ್ಟರ್ ಜೊತೆ ಮಾತಾಡೋಣ. ಹಾಗೆಯೇ ಸರ್, ನಮ್ಮ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕಿದ್ದಾರೆ ಅಪೋಲೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಜಯನಗರ ಸೀನಿಯರ್ ಯೂರೋಲಾಜಿಸ್ಟ್ ವೈದ್ಯರುಗಳಾದಂಥ ಡಾಕ್ಟರ್ ಪ್ರಮೋದ್ ಬಿಕೆ ಹಾಗೆ ಡಾಕ್ಟರ್ ಶ್ರೀಹರ್ಷ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ ಸರ್. ಈಗ ಯೂಶುವಲಿ ಏನಾಗುತ್ತೆ ಅಂದರೆ, ಯೂರೋಲಾಜಿಸ್ಟ್ ಅಂತ ಅಂದಾಗ ಜನರಲಿ ಯೂರೋಲಾಜಿಸ್ಟ್ ಅಂದರೆ ಯಾರು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ಹಾಗೆ ಯಾವ ರೋಗಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಗೆ ಯೂರೋಲಾಜಿಸ್ಟ್ಗಳನ್ನು ನಾವು ಸಂಪರ್ಕಿಸಬೇಕಾಗತ್ತೆ, ಹಾಗೆ ಯಾವ ಸಮಸ್ಯೆಗಳನ್ನು ಕಾಣ್ತಾ ಇರ್ತಾರೆ ರೋಗಿಗಳು, ಅವರು ಸಮಾಲೋಚನೆಯನ್ನು ಮಾಡಬೇಕಾಗತ್ತೆ ಯೂರೋಲಾಜಿಸ್ಟ್ ಜೊತೆಗೆ ಅನ್ನೋದಂಥ ಪ್ರಶ್ನೆ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್ ಪ್ರಮೋದ್ ಅವರೇ? ಯೂರೋಲಾಜಿಸ್ಟ್ ಅಂದರೆ ಮೂತ್ರ ರೋಗ ಸಂಬಂಧಪಟ್ಟ ಒಂದು ಸಮಾಲೋಚನೆ ನಡೆಸುವಂಥ ವೈದ್ಯರು. ಸೊ ಈಗ ಒಂದು ಯೂರಿನ್ ರಿಲೇಟೆಡ್, ಈಗ ಮೂತ್ರವಾಗಲಿ, ಕಿಡ್ನಿ ಕಲ್ಲುಗಳು, ಪ್ರಾಸ್ಟೇಟ್ ಗ್ರಂಥಿ ಎನ್ಲಾರ್ಜ್ಮೆಂಟ್, ಇದಲ್ಲದೆ ಈಗ ಒಂದು ಕ್ಯಾನ್ಸರ್ ರಿಲೇಟೆಡ್ ಟು ಕಿಡ್ನಿ, ಪ್ರಾಸ್ಟೇಟ್, ಮತ್ತು ನಂತರ ಈ ಒಂದು ನಾವು ಜೆನೆಟೋ ಯೂರಿನರಿ ಆರ್ಗನ್ಸ್ ಅಂದರೆ ಎರಡು ಸೇರಿಸಿ ಹೇಳ್ತೀವಿ. ಸೊ ಹಾಗಾಗಿ ಈ ಒಂದು ಪುರುಷರ ಲೈಂಗಿಕ ಸಮಸ್ಯೆಗಳು, ಈ ಎಲ್ಲ ಒಂದು ವೈಡ್ ಸ್ಪೆಕ್ಟ್ರಮ್ ನಮ್ಮ ಒಂದು ಯೂರೋಲಜಿ ಸಮಸ್ಯೆಗೆ ಒಳಪಡುತ್ತದೆ. ಈ ಒಂದು ಸಂಬಂಧಪಟ್ಟ ಎಲ್ಲ ರೀತಿಯ ಒಂದು ತೊಂದರೆಗಳಿಗೆ ಸಮಾಲೋಚನೆ ನಡೆಸಬಹುದು. ಓಕೆ ಡಾಕ್ಟ್ರೆ, ಈ ಪ್ರೋಸ್ಟೇಟ್ ಗ್ರಂಥಿ ಅಂದರೆ ಏನು ಅನ್ನುವಂಥದ್ದು ಮೊದಲನೇದಾಗಿ, ಇದರ ಹಿಗ್ಗುವಿಕೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ, ಹೇಗೆ ಅಂತ? ಅದು ಪ್ರೋಸ್ಟೇಟ್ ಗ್ರಂಥಿ ಸಾಮಾನ್ಯವಾಗಿ ಕಾಮನ್ ಮ್ಯಾನ್ಗೆ ಗೊತ್ತಿರೋದಿಲ್ಲ. ಕೆಲವರು ಏನು ಮಾಡ್ತಾರೆ, ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಕೆಲವು ಟೈಮ್ ಟೆಸ್ಟಿಕಲ್ಗೆ ಪ್ರೋಸ್ಟೇಟ್ ಅಂತಾರೆ, ಅಥವಾ ಕೆಲವು ಟೈಮ್ ಅದು ಪ್ರೋಸ್ಟೇಟ್ ಗ್ರಂಥಿ ಅಂದರೆ ಎಲ್ಲೋ ಬೇರೆ ಕಡೆ ಇರುತ್ತೆ ಅಂತ ಅಂದ್ಕೊಳ್ತಾರೆ. ಮತ್ತೆ ಅದು ಯಾವಾಗ ಅವ್ರಿಗೆ ಯೋಚನೆ ಬರುತ್ತೆ ಅಂದರೆ, ಯಾವಾಗ ಯೂರಿನರಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅವಾಗ ಅವ್ರಿಗೆ ಪ್ರೋಸ್ಟೇಟ್ ಗ್ರಂಥಿ ಬಗ್ಗೆ ಡಾಕ್ಟರ್ ಹೇಳಿದಾಗ ಗೊತ್ತಾಗುತ್ತೆ. ಸ್ವಂತ ಅವ್ರು ಯಾರು ಹೊರಗಡೆ ಕಾಣಿಸದೇ ಇರೋ ಆರ್ಗನ್ ಇರೋದ್ರಿಂದ, ಮತ್ತೆ ಯೂಶಲಿ ಎಲ್ಲರಿಗೂ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಡಿಸ್ಕಸ್ ಮಾಡಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಅರಿವಿರೋದಿಲ್ಲ. ಸೊ ಯಾವಾಗ ವಯಸ್ಸಾದಂಗೆ ಇದು ಪ್ರೋಸ್ಟೇಟ್ ಗ್ರಂಥಿ ಏನಂದ್ರೆ, ಅದು ಯೂರಿನರಿ ಬ್ಲಾಡರ್ ಇರುತ್ತೆ, ಮೂತ್ರ ಚೀಲದ ಕೆಳಗಡೆ ಒಂದು ಗ್ರಂಥಿ ಇರುತ್ತೆ. ಅದು ಮೇನ್ ಫಂಕ್ಷನ್ ಇದು ಸೆಮನ್ ಪ್ರೊಡಕ್ಷನ್, ವೀರ್ಯ ಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಯಂಗ್ ಇದ್ದಾಗ ವೀರ್ಯ ಪ್ರೊಡಕ್ಷನ್ಗೆ ಸ್ಪರ್ಮ್ ಜೊತೆಗೆ ಸ್ಪರ್ಮ್ಗೆ ನ್ಯೂಟ್ರಿಷಿಯಸ್ ಫ್ಲೂಯಿಡ್ ನ ಅದು ಪ್ರೋಸ್ಟೇಟ್ ಇಂದ ಬರುತ್ತೆ. ಸೊ ಅದು ಮೂಲಕನೇ ಯೂರಿನರಿ ಪ್ಯಾಸೇಜ್ ಹೋಗೋದು, ಅದ್ರ ಒಳಗಡೆಯಿಂದಾನೇ ಯೂರಿನ್ ಆಚೆ ಬರೋದು. ಸೊ ಮೇನ್ ಆಗಿ ಎರಡು ಫಂಕ್ಷನ್, ಒಂದು ಸ್ಪರ್ಮ್ ಪ್ರೊಡಕ್ಷನ್ ಹೆಲ್ಪ್, ಸೆಮನ್ ಪ್ರೊಡಕ್ಷನ್ ಹೆಲ್ಪ್ ಮಾಡುತ್ತೆ, ಇನ್ನೊಂದು ಯೂರಿನ್ ಅದರಿಂದ ಒಳಗಡೆ ಈಸಿಯಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ವಯಸ್ಸಾದ್ಮೇಲೆ 40-50 ವರ್ಷ ಆದ ನಂತರ ಅದು ಎನ್ಲಾರ್ಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅದು ಎನ್ಲಾರ್ಜ್ ಆಗುತ್ತೆ, ಅದು ಯೂರಿನರಿ ಪ್ಯಾಸೇಜ್ನ ಬ್ಲಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಯೂರಿನರಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ವಯಸ್ಸಾದ ನಂತರ. ಸೊ 40-50 ವರ್ಷ ಆದಮೇಲೆ ಏನು ಯೂರಿನರಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಸಾಮಾನ್ಯವಾಗಿ ಎಲ್ಲರೂ ವಯಸ್ಸಾದ್ಮೇಲೆ ಯೂರಿನ್ ಸ್ಲೋ ಆಗುತ್ತೆ, ಇದು ಕಾಮನ್, ಇದು ವಯಸ್ಸಿಗೆ ಸಂಬಂಧಪಟ್ಟಂತ ಕಾಯಿಲೆ, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿ ಇಗ್ನೋರ್ ಮಾಡ್ತಾ ಬರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಸಿಂಪ್ಟಮ್ಸ್ ವೆರಿ ಮಿನಿಮಲ್ ಇರುತ್ತೆ. ಏನಿರುತ್ತಪ್ಪ ಅಂದ್ರೆ, ಪದೇ ಪದೇ ಯೂರಿನ್ಗೆ ಹೋಗೋದು, ವೆರಿ ಸ್ಲೋ ಅಂದ್ರೆ ನಿಧಾನಕ್ಕೆ ಯೂರಿನ್ಗೆ ಹೋಗೋದು, ರಾತ್ರಿ 2-3 ಸರಿ ಎದ್ದು ಯೂರಿನ್ಗೆ ಹೋಗೋದು, ಅಥವಾ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಒಂದು 2 ಅವರ್ಸ್ ಅಥವಾ 1 ಅವರ್ಗೆ ಇಳಿದು ಪಕ್ಕದಲ್ಲಿ ಯೂರಿನ್ ಮಾಡಬೇಕಾಗತ್ತೆ. ಮತ್ತು ಯೂರಿನ್ ಮಾಡಿದ ಮೇಲೂ ಸ್ವಲ್ಪ ಯೂರಿನ್ ಒಳಗಡೆ ಉಳ್ಕೊಳ್ತಾ ಇರುತ್ತೆ, ಆ ಥರ ಫೀಲಿಂಗ್ ಬರುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ಅವರು ಯೂರೋಲಜಿಸ್ಟ್ನ ಬಂದು ಭೇಟಿ ಮಾಡಬೇಕಾಗತ್ತೆ. ಮತ್ತೆ ಪ್ರೋಸ್ಟೇಟ್ ಬಗ್ಗೆ ಎಲ್ಲ ಕಡೆ ಇವಾಗ ಅವೇರ್ನೆಸ್ ಇದೆ, ಇಂಟರ್ನೆಟ್ ಆಗಲಿ, ಟಿವಿ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅವೇರ್ನೆಸ್ ಇದೆ, ಅದನ್ನು ತಿಳ್ಕೋಬೇಕಾಗತ್ತೆ. ಡಾಕ್ಟ್ರೇ, ಈಗ ಇವ್ರು ಹೇಳಿದ ಹಾಗೆ ಸಾಮಾನ್ಯವಾಗಿ 40 ವರ್ಷಗಳ ಮೇಲ್ಪಟ್ಟ ನಂತರ ಇದು ಬರುತ್ತೆ ಅಂತ ಹೇಳ್ತಾರೆ. ಇನ್ ಕೇಸ್ ಮುಂಚಿತವಾಗಿ ಬಂದರೆ, ಒಂದು ವೇಳೆ ಕೆಲವರಿಗೆ ಮುಜುಗರ ಇರುತ್ತೆ, ನಾನು ಹೇಗೆ ಹೇಳ್ಕೊಳ್ಳಿ ಅಂತ. ಹೇಳ್ಕೊಳ್ಳದೆ ಇದ್ದಾಗ ಆ ಸಮಸ್ಯೆ ತೀವ್ರ ಮಟ್ಟದಲ್ಲಿ ಉಲ್ಬಣ ಆಗುತ್ತೆ, ಅಥವಾ ಅದಕ್ಕೆ ಪರಿಹಾರವನ್ನು ನಾವು ಹೆಂಗೆ ಕಂಡ್ಕೋಬೇಕಾಗತ್ತೆ ಅಂತ? ಒಂದು ರೀತಿಯಾಗಿ ಇವಾಗೆಲ್ಲ ನಾವೆಲ್ಲ ಏನೋ ಒಂದು ಹೆಲ್ತ್ ಚೆಕ್ ಅಂತ ಹೇಳ್ತೀವಿ, ಒಂದು ವರ್ಷಕ್ಕೆ ಒಂದು ಬಾರಿ ಈ ಒಂದು ಮಿನಿಮಲ್ ಬ್ಲಡ್ ಟೆಸ್ಟ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಒಂದು 40 ವರ್ಷ ನಂತರ ಗಂಡಸರಾಗಲಿ ಹೆಂಗಸರಾಗಲಿ ಮಾಡಿಸುವುದು ಒಳ್ಳೆಯದು. ಬಹಳ ಒಂದು ಅದರಿಂದ ಒಂದು ಬೆನಿಫಿಟ್ಸ್ ಜಾಸ್ತಿ ಇದೆ. ಸೊ ಈ ರೀತಿ ಸಮಸ್ಯೆ ಇರಲಿ ಬಿಡಲಿ, 40 ವರ್ಷ ನಂತರ ಒಂದು ಸತಿ ಈ ಥರ ಅಲ್ಟ್ರಾಸೌಂಡ್ ಎಲ್ಲ ನಾವು ಈ ಥರ ಹೆಲ್ತ್ ಚೆಕ್ಕಲ್ಲಿ ಮಾಡಿದಾಗ ಕೆಲವು ಸತಿ ಬೇಗನೆ ಗೊತ್ತಾಗುತ್ತೆ. ಈಗ ಕೆಲವೊಬ್ಬರು ಆ ಥರ ಸ್ವಲ್ಪ ಒಂದು ತೊಂದರೆಗಳು ಇದ್ದರೂ ಕೂಡ ನಿರ್ಲಕ್ಷ್ಯ ಇದ್ದಾಗ ಅವರು ಲೇಟಾಗಿ ಬರ್ಬೋದು. ಲೇಟಾಗಿ ಬಂದಾಗ ಅದು ಪ್ರಾಸ್ಟೇಟ್ ಹಿಗ್ಗುವಿಕೆಯಿಂದ ಕೆಲವು ಸತಿ
ಕಾಂಪ್ಲಿಕೇಶನ್ಸ್ ಕೂಡ ಬರುತ್ತೆ. ಬಟ್ ಇದೆಲ್ಲ ಒಂದು ಇಟ್ಸ್ ನಾಟ್ ಎ ವೆರಿ ಅಥವಾ ತುಂಬ ಒಂದು ಮೇಜರ್ ಪ್ರಾಬ್ಲಮ್ ಏನಲ್ಲ. ಇದೆಲ್ಲ ಒಂದು ಸಾಮಾನ್ಯವಾಗಿ ನಾವು ನಡೆಸುವಂಥ ಟ್ರೀಟ್ಮೆಂಟ್ ಮೂಲಕ ಟ್ರೀಟ್ಮೆಂಟ್ ಮಾಡೋದ್ರಿಂದ ಚೆನ್ನಾಗಿ ಇದು ಗುಣಮುಖ ಆಗಬಹುದು. ಓಕೆ ಡಾಕ್ಟ್ರೇ, ಈಗ ಟ್ರೀಟ್ಮೆಂಟ್ ಅಂತ ಬಂದಾಗ ಆಧುನಿಕ ಯುಗದಲ್ಲಿ ಬದಲಾದಂಥ ಚಿಕಿತ್ಸಾ ವಿಧಾನ, ಸೊ ಈಗ ಇರುವಂಥ ಚಿಕಿತ್ಸಾ ವಿಧಾನದಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಅದಕ್ಕೆ ಅಂತ? ಸೊ ಇದು ಎಲ್ಲರಿಗೂ ಭಯ ಇರುತ್ತೆ, ಯೂರಿನ್ ಹೋಗೋ ಜಾಗದಲ್ಲಿ ಆಪರೇಷನ್ ಮಾಡಿಸಿದ್ರೆ ಬೇರೆ ಬೇರೆ ಪ್ರಾಬ್ಲಮ್ ಆಗುತ್ತೆ, ಅಥವಾ ಯಾರೋ ರಿಲೇಟಿವ್ಗೆ ಆಪರೇಷನ್ ಮಾಡಿಸಿ ಕಾಂಪ್ಲಿಕೇಶನ್ ಆಗಿದ್ದಾಗ ಅದೇ ಮನಸ್ಸಲ್ಲಿರುತ್ತೆ. ಅವ್ರಿಗೆ ಏನು ಭಯ ಇರುತ್ತೆ ಅಂದರೆ ಯೂರಿನ್ ಲೀಕ್ ಆಗುತ್ತೆ, ಪರ್ಮನೆಂಟ್ ಯೂರಿನ್ ಬ್ಯಾಗಲ್ಲಿ ಇರಬೇಕು, ಆ ಥರ ಎಲ್ಲ ಭಯ ಇರುತ್ತೆ. ಆ ಭಯ ಯಾವಾಗಿತ್ತು ಅಂದರೆ ಒಂದು 20-30 ಇಯರ್ಸ್ ಬ್ಯಾಕ್. ಆವಾಗ ಆಧುನಿಕ ಚಿಕಿತ್ಸೆಗಳು ಇರಲಿಲ್ಲ. ಅವಾಗ ಏನು ಮಾಡ್ತಾ ಇದ್ದು ಅಂದರೆ ಹೊಟ್ಟೆಯನ್ನು ಓಪನ್ ಮಾಡಿ ಓಪನ್ ಸರ್ಜರಿ ಮಾಡ್ತಾ ಇದ್ದು. ಅದರಲ್ಲಿ ಕಾಂಪ್ಲಿಕೇಶನ್ಸ್ ತುಂಬ ಜಾಸ್ತಿ ಇರ್ತಾ ಇತ್ತು, ಬ್ಲೀಡಿಂಗ್ ರಿಸ್ಕ್ ಜಾಸ್ತಿ ಇರ್ತಾ ಇತ್ತು, ಅಥವಾ ಮೂತ್ರ ಚೀಲದ ಕಂಟ್ರೋಲ್ ಹೊರಟೋಗ್ತಾ ಇತ್ತು. ಆ ಥರದ್ದು ಸ್ವಲ್ಪ ಜಾಸ್ತಿ ಇತ್ತು. ನಾಟ್ ಎಲ್ಲರಿಗೂ ಆಗ್ತಿರ್ಲಿಲ್ಲ, ಒಂದು ಈಗಿನ ಕಂಪೇರ್ ಮಾಡಿದ್ರೆ ಆವಾಗ ಆ ಕಾಂಪ್ಲಿಕೇಶನ್ ಜಾಸ್ತಿ ಇರ್ತಾ ಇತ್ತು. ಮತ್ತೆ ತುಂಬ ದಿನ ಹಾಸ್ಪಿಟಲಲ್ಲಿ ಇರಬೇಕಾಗಿತ್ತು. ವಯಸ್ಸಾದ ಮೇಲೆ ಈ ಆಪರೇಷನ್ ಮಾಡೋದ್ರಿಂದ ಸಿಸ್ಟಮಿಕ್ ರಿಸ್ಕ್ ಜಾಸ್ತಿ ಆಗ್ತಾ ಇತ್ತು. ಹಾಸ್ಪಿಟಲ್ನಲ್ಲಿ ಜಾಸ್ತಿ ದಿನ ಇದ್ದು ಅಥವಾ ಕಾಂಪ್ಲಿಕೇಶನ್ಸ್ ಆಗಿ ICUನಲ್ಲಿ ಇರಬೇಕಾಗುತ್ತೆ, ಅಂಥ ಕಾಂಪ್ಲಿಕೇಶನ್ಸ್ ಅವಾಗ ಆಗ್ತಾ ಇತ್ತು. ಇವಾಗ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದಮೇಲೆ ಅದನ್ನೆಲ್ಲ ಮಿನಿಮೈಸ್ ಮಾಡಿದ್ದೇವೆ. ಈಗ ಮುಂಚೆ ಥರ 4-5 ದಿನ ಹಾಸ್ಪಿಟಲ್ ಇರಬೇಕಾಗಿಲ್ಲ. ಹೆಚ್ಚಂದ್ರೆ ಒಂದು ದಿನದಲ್ಲಿ ಅವರು ಆಪರೇಷನ್ ಮಾಡಿಸ್ಕೊಂಡು ಡಿಸ್ಚಾರ್ಜ್ ಆಗ್ಬೋದು, ಮ್ಯಾಕ್ಸಿಮಮ್ 24 to 48 hours. ಸೊ ಹಾಗಾಗಿ ಆ ಥರ ಟೆಕ್ನಾಲಜಿನ ಯೂಸ್ ಮಾಡಿ, ಹೊಸ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿ ಆ ಚಿಕಿತ್ಸೆಯನ್ನು ಅಡ್ವಾನ್ಸ್ ಮಾಡಿದ್ದೇವೆ. ಮತ್ತು ಕಾಂಪ್ಲಿಕೇಶನ್ಸ್ ತುಂಬ ಕಡಿಮೆ ಇರುತ್ತೆ, ಮತ್ತು ಅವರಿಗೆ ಅಷ್ಟು ಪೇಯ್ನ್ ಇರಲ್ಲ, ಸಫರಿಂಗ್ ಇರಲ್ಲ. ಸೊ ಅವರಿಗೆ ಆಪರೇಷನ್ ಮಾಡಿಸ್ಕೊಂಡಾಗ ಅನ್ಸೋದೇ ಇಲ್ಲ ಭಾಳಷ್ಟು ಟೈಮ್. ಮತ್ತು ಮುಂಚೆ ಎಲ್ಲ ಸೆಕ್ಷುವಲ್ ಫಂಕ್ಷನ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಈಗ ಆಧುನಿಕ ಟ್ರೀಟ್ಮೆಂಟಿಂದ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಅಂದರೆ ಆಪರೇಷನ್ ಆದಮೇಲೆ ವೀರ್ಯ ಬರೋದಿಲ್ಲ ಕೆಲವರಿಗೆ. ಸೊ ಹೊಸ ಟ್ರೀಟ್ಮೆಂಟ್ಸ್ನ ಅಳವಡಿಸ್ಕೊಂಡ್ರೆ ಅದರಲ್ಲಿ ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ಸೊ ಅದು ಟೆಕ್ನಾಲಜಿ ಏನೇನು ಯೂಸ್ ಮಾಡ್ತಿದ್ದೀವಿ ಅಂದರೆ, ಒಂದು ಲೇಸರ್ ಆಪರೇಷನ್ ಮಾಡ್ತೇವೆ. ಲೇಸರ್ ಆಪರೇಷನ್ ಹೋಲೆಪ್ ಅಥವಾ ಹೋಲ್ಮಿಯಂ ಲೇಸರ್ ಯೂಸ್ ಮಾಡಿ ಲೇಸರ್ ಆಪರೇಷನ್ ಮಾಡೋದ್ರಿಂದ ಅವರಿಗೆ ನೋವಿರಲ್ಲ, ಬ್ಲೀಡಿಂಗ್ ಇರಲ್ಲ. ಮತ್ತು ಯೂಶಲಿ ವಯಸ್ಸಾದ ಅವರೆಲ್ಲ ಬ್ಲಡ್ ಥಿನ್ನರ್ಸ್ ಮೇಲೆ ಇರ್ತಾರೆ, ಹಾರ್ಟ್ ಪ್ರಾಬ್ಲಮ್ ಆಗಿ ಅಥವಾ ಸ್ಟ್ರೋಕ್ ಆಗಿ ಬ್ಲಡ್ ಥಿನ್ನರ್ಸ್ ಮೇಲೆ ಇರ್ತಾರೆ. ಸೊ ಅಂಥವ್ರಿಗೆ ಲೇಸರಲ್ಲಿ ಮಾಡಿದ್ರೆ ಸ್ವಲ್ಪ ಬೆನಿಫಿಟ್, ಬ್ಲೀಡಿಂಗ್ ಜಾಸ್ತಿ ಆಗಲ್ಲ. ಮತ್ತು ಇದರಲ್ಲಿ ಅದು ಯೂರಿನ್ ಬ್ಯಾಗ್ ಅಥವಾ ಕ್ಯಾಥೆಟರ್ ಸೈಜ್ ಚಿಕ್ಕದು ಹಾಕೋದ್ರಿಂದ ಅವ್ರಿಗೆ ಪೇಯ್ನ್ ಕಡಿಮೆ ಇರುತ್ತೆ, ರಾತ್ರಿ ಆರಾಮಾಗಿ ನಿದ್ದೆ ಮಾಡ್ಬೋದು, ನೆಕ್ಸ್ಟ್ ಡೇ ಬೆಳಗ್ಗೆ ಡಿಸ್ಚಾರ್ಜ್ ಆಗ್ಬೋದು. ಅದು ಬಿಟ್ಟು ಕೆಲವರು ಸೆಕ್ಷುವಲ್ ಫಂಕ್ಷನ್ ಉಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಾರೆ, ಅಂದರೆ ವೀರ್ಯ ಆಚೆ ಬರಬೇಕಂತ. ಸೊ ಅಂಥವ್ರಿಗೋಸ್ಕರ ಹೊಸ ಟ್ರೀಟ್ಮೆಂಟ್ಸ್ಗಳಿದ್ದಾವೆ. ಯೂರೋಲಿಫ್ಟ್ ಅಂತ ಮಾಡ್ತೀವಿ. ಯೂರೋಲಿಫ್ಟಲ್ಲಿ ವಿಲ್ ಪುಟ್ ಸ್ಟ್ಯಾಪ್ಲರ್ ಥರ ಪಿನ್ ಥರ ಹಾಕಿ ಅದನ್ನು ಏನು ಬ್ಲಾಕೇಜ್ ಮಾಡ್ತಾ ಇದೆ ಅದನ್ನು ಓಪನ್ ಮಾಡ್ತೀವಿ. ಇನ್ನೊಂದು ಟ್ರೀಟ್ಮೆಂಟ್ ಅಂದರೆ ರೆಸ್ಯೂಮ್ ಅಂತ, ವಾಟರ್ ವೇಪರ್ ಥೆರಪಿ. ಅಂದರೆ ಹಾಟ್ ವಾಟರ್ ಸ್ಟೀಮ್ನ ಅದರೊಳಗಡೆ ಇಂಜೆಕ್ಟ್ ಮಾಡಿ ಅದನ್ನು ಕರಗಿಸ್ತೇವೆ. ಸೊ ಅದರಿಂದಾಗಿ ಏನಾಗುತ್ತೆ ಅಂದರೆ ಸೆಕ್ಷುವಲ್ ಫಂಕ್ಷನ್, ರೆಟ್ರೋಗ್ರೇಡ್ ಎಜಾಕ್ಯುಲೇಷನ್ ಆಗೋದಿಲ್ಲ. ಸೆಕ್ಷುವಲಿ ಆಕ್ಟಿವ್ ಇರೋರಿಗೆ ಅದು ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಮತ್ತು ಇನ್ನೊಂದು ಪ್ರೋಸ್ಟಾಟಿಕ್ ಆರ್ಟರಿ ಎಂಬೋಲೈಸೇಷನ್ ಅಂತ ಮಾಡ್ತೀವಿ. ಅದಂದರೆ ಅದು ಏನು ಬ್ಲಡ್ ಸಪ್ಲೈ ಇರುತ್ತೆ ಪ್ರೋಸ್ಟಾಟ್ಗೆ ಅದನ್ನು ಬ್ಲಾಕ್ ಮಾಡ್ತೀವಿ. ಅದೆಲ್ಲ ಈ ಅಡ್ವಾನ್ಸ್ಡ್ ಮಿನಿಮಲಿ ಇನ್ವೆಸಿವ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಿಮಗೆ ಈ ಡೇ ಕೇರಲ್ಲಿ ಮಾಡಿಸ್ಕೊಳ್ಬೋದು, ಬೆಳಗ್ಗೆ ಅಡ್ಮಿಟ್ ಆಗಿ ಸಂಜೆ ಹೋಗ್ಬೋದು, ಮತ್ತು ಪೇಯ್ನ್ ಇರಲ್ಲ, ಏನು ಕಟ್ ಮಾಡೋದೇನಿರಲ್ಲ, ಸರ್ಜಿಕಲ್ ಪ್ರೊಸೀಜರ್ಸ್ ಇರಲ್ಲ. ಸೊ ಇವನ್ ಮಾಡಿಸ್ಕೊಂಡ್ರೆ ಸಿಂಪ್ಟಮ್ಸ್ ಇಂಪ್ರೂವ್ ಆಗುತ್ತೆ. ಸೊ ಇವೆಲ್ಲ ಬಂದಿರೋದ್ರಿಂದ ಈಗ ಮೇನ್ ಅಡ್ವಾಂಟೇಜ್ ಏನಂದರೆ ನಿಮಗೆ ಪೇಯ್ನ್ ಇರಲ್ಲ, ಹಾಸ್ಪಿಟಲ್ನಲ್ಲಿ 24 to 48 hours ಡಿಸ್ಚಾರ್ಜ್ ಆಗ್ಬೋದು, ಮತ್ತು ಸಿಂಪ್ಟಮ್ಸ್ ಮ್ಯಾಕ್ಸಿಮಮ್ ಸಿಗುತ್ತೆ, ಮತ್ತು ಬ್ಲಡ್ ಲಾಸ್ ಇರೋದಿಲ್ಲ. ಸೊ ಇವೆಲ್ಲ ಅಡ್ವಾಂಟೇಜಿಂದ ಈಗ ಏನೇನು ಭಯ ಪಡ್ತಾ ಇದ್ದಾರೆ, ಈಗ ಅಯ್ಯೋ ಆಪರೇಷನ್ ಮಾಡಿಸ್ಕೊಂಡ್ರೆ ಈ ಥರ ಎಲ್ಲ ಕಾಂಪ್ಲಿಕೇಶನ್ ಆಗುತ್ತೆ, ಪರ್ಮನೆಂಟ್ ಬ್ಯಾಗಲ್ಲಿ ಇರಬೇಕಾಗುತ್ತೆ, ಅಥವಾ ಯೂರಿನ್ ಕಂಟಿನ್ಯೂಸ್ ಲೀಕ್ ಆಗ್ತಾ ಇರುತ್ತೆ, ಅಂಥವ್ರಿಗೆ ಇದೆಲ್ಲ ಬೆನಿಫಿಟ್ ಇರುತ್ತೆ. ಓಕೆ ಡಾಕ್ಟರ್, ಈಗ ನೀವು ಹೇಳಿದ ಹಾಗೆ ಚಿಕಿತ್ಸಾ ವಿಧಾನಗಳು ಬದಲಾಗ್ತಾ ಹೋಗುತ್ತೆ ಅಂತ. ಹಾಗೆಯೇ ಈ ಚಿಕಿತ್ಸೆ ನೀವು ನೋಡಿದ ಹಾಗೆ ಒಂದಿಷ್ಟು ಕೇಸ್ಗಳನ್ನ ನೀವು ಹ್ಯಾಂಡಲ್ ಮಾಡ್ತಿರ್ತೀರಾ. ಸೊ ಆ ಥರ ಕೇಸ್ ಹ್ಯಾಂಡಲ್ ಆದ ನಂತರ, ಚಿಕಿತ್ಸೆಯನ್ನು ಪಡ್ಕೊಂಡ ನಂತರ ಹೇಗೆ ಇತ್ತು ಅವರ ಒಂದು ಆರೋಗ್ಯ ಸ್ಥಿತಿ ಅಂತ? ಈಗ ಹೇಳಿದಂತೆ ನಾವು ಈಗ ಏನು ಎಲ್ಲ ಒಂದು ನಿರೂಪಣೆ ಮಾಡಿದಂತೆ ಇವೆಲ್ಲ ಅಡ್ವಾನ್ಸ್ಡ್ ಮಿನಿಮಲಿ ಇನ್ವೇಸಿವ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಈಗ ಲೇಸರ್, ಹೋಮಿಯಂ ಲೇಸರ್ ಇಂಡಿಕ್ಲೇಷನ್ ಪ್ರಾಸ್ಟೇಟ್ ಅಂತ ಹೇಳ್ತೀವಿ. ಈ ಆ್ಯಕ್ಚುಯಲ್ ಲೇಸರ್ ಯೂಸ್ ಮಾಡಿ ಮೂತ್ರಕೋಶದಲ್ಲಿ ಸಿಸ್ಟೋಸ್ಕೋಪಿಂದ ಎಂಡೋಸ್ಕೋಪಿ ಮಾಡಿ ಆ ಟೈಮಲ್ಲಿ ಪೇಷಂಟಿಗೆ ಆಪರೇಷನ್ ಥಿಯೇಟರ್ ಅನಸ್ತೇಷಿಯಾ ಕೊಟ್ಬಿಟ್ಟು ಪೂರ್ತಿ ನಿದ್ರಾವಸ್ಥೆಯಲ್ಲಿ ಇರ್ತಾರೆ. ಹಾಗಾಗಿ ಪೇನ್ಲೆಸ್ ಇದು. ಸಂಪೂರ್ಣವಾಗಿ ಒಂದು ಏನು ಗ್ರೋತ್ ಆಗಿರುತ್ತೆ, ಹಿಗ್ಗುವಿಕೆ ಆಗಿರುತ್ತೆ, ಅದನ್ನು ನಾವು ರಿಮೂವ್ ಮಾಡ್ತೀವಿ. ಸೊ ಇದು ಸಂಪೂರ್ಣವಾಗಿ ಎಂಡೋಸ್ಕೋಪಿಕ್ ಲೇಸರ್ ಆಪರೇಷನ್ ಆದ್ದರಿಂದ ತದನಂತರ ಆಪರೇಷನ್ ನಂತರ ಕೂಡ ಮಾರನೇ ದಿನ ಆಗಲಿ ಅಥವಾ ನೆಕ್ಸ್ಟ್ 1 week ರಿಕವರಿ ಆಗಲಿ ಭಾಳ ಒಂದು ಸ್ಮೂತ್ ರಿಕವರಿ ಇರುತ್ತೆ ಕಂಪೇರ್ ಟು ಅವರ್ ಸ್ಟ್ಯಾಂಡರ್ಡ್ ಅಂದರೆ ನಾವು ಮುಂಚೆ TURP ಅಂತ ಒಂದು ಎಲೆಕ್ಟ್ರಿಕ್ ಕರೆಂಟ್ ಯೂಸ್ ಮಾಡಿ ಎಂಡೋಸ್ಕೋಪಿಕ್ ಆಪರೇಷನ್ ಮಾಡ್ತಾ ಇದ್ವಿ. ಈಗ ಇದು ತದನಂತರ ಬಂದರೆ ಆಧುನಿಕ ಟೆಕ್ನಿಕ್ ಇವಾಗ.
ಸೊ ಒಂದು ರೀತಿಯಲ್ಲಿ ಆ ಥರ ಕೆಥೆಟರ್ ಸೈಜ್ ಚಿಕ್ಕದಿರುತ್ತೆ, ಕೆಥೆಟರ್ ಬೇಗ ತೆಗಿತೀವಿ, ಮತ್ತು ಒಂದು ಪೇಷಂಟಿನ ಸಿಂಪ್ಟಮ್ಸ್ ಕೂಡ ಭಾಳ ಬೇಗ, ಬ್ಲೀಡಿಂಗ್ ಕಡಿಮೆ ಇರುತ್ತೆ. ತದನಂತರ ರಿಕವರಿ ಕೂಡ ಭಾಳ ಫಾಸ್ಟ್ ಮತ್ತು ಸ್ಮೂತ್ ಇರುತ್ತೆ, ಪೇಯ್ನ್ ಎಲ್ಲ ಭಾಳ ಕಡಿಮೆ ಇರುತ್ತೆ. ಡಾಕ್ಟರ್, ಹಾಗೆಯೇ ನೀವು ಚಿಕಿತ್ಸೆ ವಿಧಾನ ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ಈ ಆಧುನಿಕ ಚಿಕಿತ್ಸೆ ವಿಧಾನದಲ್ಲಿ ಲೇಸರ್ ಚಿಕಿತ್ಸೆ ಅಂತ, ಸೊ ಅದರ ಲಾಭಗಳು ಹೇಗಿರುತ್ತೆ ಅಂತ? ಈಗ ಲೇಸರ್ ಯೂಸ್ ಮಾಡೋದ್ರಿಂದ ಮೇನ್ ಅಡ್ವಾಂಟೇಜ್ ಏನಂದ್ರೆ ಬ್ಲೀಡಿಂಗ್ ಇರಲ್ಲ. ಕೆಲವು ಟೈಮ್ ಬ್ಲಡ್ ಥಿನ್ನರ್ ಮೇಲೆ ಇದ್ದಾಗ ಕೆಲವರು ಹಾರ್ಟ್ ಪ್ರಾಬ್ಲಮ್, ಸ್ಟಂಟ್ಸ್ ಜಾಸ್ತಿ ಇರುತ್ತೆ, ಅಂಥವ್ರಿಗೆ ಬ್ಲಡ್ ಥಿನ್ನರ್ ಸ್ಟಾಪ್ ಮಾಡೋದೇ ಇಲ್ಲ. ಅಂಥವ್ರಿಗೆ ಬ್ಲಡ್ ಥಿನ್ನರ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಕಂಟಿನ್ಯೂ ಮಾಡಿಕೊಂಡು ಜೊತೆಯಲ್ಲಿ ಆಪರೇಷನ್ ಮಾಡ್ಬೋದು. ಅದು ಮೇನ್ ಅಡ್ವಾಂಟೇಜ್ ಲೇಸರ್ ಯೂಸ್ ಮಾಡೋದ್ರಿಂದ. ಮತ್ತೆ ಪ್ರಿಸಿಷನ್, ಮ್ಯಾಕ್ಸಿಮಮ್ ಟಿಶ್ಯೂನ ನಾವು ತೆಗಿಬೋದು. ಈ TURPಯಲ್ಲಿ ಆಲ್ಮೋಸ್ಟ್ 70-80% ತೆಗಿತೇವೆ. ಇದು ಹೋಲ್ಮಿಯಂ ಅಥವಾ ಹೋಲೆಪೆಲ್ ಮಾಡಿದ್ರೆ ಆಲ್ಮೋಸ್ಟ್ 90-95% ಆಫ್ ಟಿಶ್ಯೂ ಮ್ಯಾಕ್ಸಿಮಮ್ ತೆಗಿತೇವೆ. ಮತ್ತೆ ಏನ್ ಟಿಶ್ಯೂ ತೆಗಿತೀವಿ ಅದನ್ನ ಬಯಾಪ್ಸಿಗೆ, ಏನಾದರೂ ಹಿಡನ್ ಕ್ಯಾನ್ಸರ್ ಇದೆಯಾ ಅಂತ ನೋಡೋದಕ್ಕೆ ಕಳಿಸಬಹುದು, ಟಿಶ್ಯೂ ಸಿಗುತ್ತೆ. ಇನ್ನೊಂದು, ಮ್ಯಾಕ್ಸಿಮಮ್ ಟಿಶ್ಯೂ ತೆಗೆಯೋದ್ರಿಂದ ಯೂರಿನ್ ಫ್ಲೋ ಚೆನ್ನಾಗಿರುತ್ತೆ ಕಂಪೇರ್ ಟು ಎನಿ ಅದರ್ ಪ್ರೊಸೀಜರ್. ಇದರಲ್ಲಿ ಇದು ಪ್ಯಾಸೇಜ್ ವೈಡ್ ಓಪನ್ ಇರೋದ್ರಿಂದ ಯೂರಿನ್ ಫ್ಲೋ ಚೆನ್ನಾಗಾಗುತ್ತೆ. ಮತ್ತೆ ರಿಕವರಿ ಫಾಸ್ಟ್, ಅವ್ರಿಗೆ ಪೇಯ್ನ್ ಇರಲ್ಲ, ಸ್ವಲ್ಪ ಬರ್ನಿಂಗ್ ಇರುತ್ತೆ ಆಫ್ಟರ್ ಆಪರೇಷನ್ ಆಗಿ ಕೆಲವು ದಿನಗಳು, ಬಟ್ ಬೇರೆ ಪ್ರೊಸೀಜರ್ಸ್ ಕಂಪೇರ್ ಮಾಡಿದ್ರೆ ಪೇಯ್ನ್ ಇರಲ್ಲ. ಮತ್ತೆ ಬೇಗ ಮನೆಗೆ ಹೋಗ್ಬೋದು ಅವರು. ಈಗೆಲ್ಲ ಇಂಡಿಯಾದಲ್ಲಿ 24 hours ಇಟ್ಕೊಂಡು ಆಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ, ಬಟ್ ಅಮೆರಿಕದಲ್ಲೆಲ್ಲ ಸೇಮ್ ಡೇ ಆಫ್ಟರ್ 6 hours, ಆಫ್ಟರ್ 8 hours ಮನೆಗೆ ಕಳಿಸ್ತಾರೆ. ಸೊ ಇದೆಲ್ಲ ಅಡ್ವಾಂಟೇಜ್ ಇರೋದ್ರಿಂದ ಅವ್ರಿಗೆ ಆ ಥರ ಏನು ಮಾರ್ಬಿಡಿಟಿ ಇರುತ್ತೆ, ಅವ್ರಿಗೇನು ಭಯ ಇರುತ್ತೆ, ಅಯ್ಯೋ ಪೇನ್ ಆಗುತ್ತೆ, ಅಯ್ಯೋ ಇಷ್ಟು ದಪ್ಪ ಕೆಥೆಟರ್ ಹಾಕ್ತಾರೆ, ಇಷ್ಟು ಬ್ಯಾಗ್ ಹಾಕ್ತಾರೆ, ಅಥವಾ ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡಿರ್ಬೇಕು 3-4 ದಿನ, ಅಥವಾ ಓಪನ್ ಪ್ರೊಸೀಜರ್ ಮಾಡ್ದಂಗೆ ಇಷ್ಟು ದೊಡ್ಡ ಕುಯ್ತಾರೆ, ಅವೆಲ್ಲ ಇರಲ್ಲ. ಸೊ ಹಾಗಾಗಿ ಈಗ ವೆರಿ ಫಾಸ್ಟ್ ಡೇ ಕೇರ್ ಅಥವಾ OPD ಪ್ರೊಸೀಜರ್ ಅಥವಾ 1 day ಪ್ರೊಸೀಜರ್, ಆ ಥರದ್ರಲ್ಲೇ ನಾವು ಪ್ರಾಸ್ಟೇಟ್ ಸಿಂಪ್ಟಮ್ಸ್ನ ರಿಲೀವ್ ಮಾಡ್ಬೋದು. ಜಸ್ಟ್ ಲೈಕ್ ಬಂದು ಸಿಸ್ಟೋಸ್ಕೋಪಿ ಮಾಡ್ಕೊಂಡಂಗೆ ಪ್ರಾಸ್ಟೇಟ್ ಸರ್ಜರಿನೂ ಮುಗಿಸ್ಕೊಂಡು ಹೋಗ್ಬೋದು. ಡಾಕ್ಟ್ರೇ, ಈಗ ಅದರ ಜೊತೆಗೆ ಈ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಪ್ರೋಸ್ಟೇಟ್ ಕ್ಯಾನ್ಸರ್ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಈ ಪ್ರೋಸ್ಟೇಟ್ ಕ್ಯಾನ್ಸರ್ನ ಹೇಗೆ ಪತ್ತೆ ಹಚ್ಚೋದು ಡಾಕ್ಟ್ರೇ? ಈಗ ಮೊದಲನೇದಾಗಿ ಒಂದು ನೀವು ಹೇಳಿದಾಗೆ ಸ್ಟಾರ್ಟಿಂಗಲ್ಲಿ ಪ್ರಾಸ್ಟೇಟ್ ತೊಂದರೆ ಅಂತ ಗೊತ್ತಾದ ತಕ್ಷಣ ಜನರಿಗೆ ಒಂದು ಭಯ ಇರುತ್ತೆ, ಇದೊಂದು ಹಿಗ್ಗುವಿಕೆ ಆಗಿದೆ, ಇದು ಕ್ಯಾನ್ಸರ್ ಅಂತ ಮೊದಲನೇ ಒಂದು ಅವರಿಗೆ ಮನಸ್ಸಲ್ಲಿ ಕ್ವಶನ್ ಬರೋದೆ ಕ್ಯಾನ್ಸರ್ ಅಂತ ಡೌಟ್ ಬರೋದು. ನಾವು ಒಂದು ಸತಿ ನಾವು ಈ ಥರ ಇದು ಕೆಲವೊಂದರ ಟೆಸ್ಟ್ ಮಾಡಿ ಒಂದು ಇವ್ಯಾಲ್ಯೂಯೇಟ್ ಮಾಡಿದ್ಮೇಲೆ ಇದೊಂದು ಬಿನೈನ್ ಕಂಡೀಷನ್, ಅಂದರೆ ಏಜ್ ಲೇಟ್ ತಕ್ಕವಾಗಿ ಎನ್ಲಾರ್ಜ್ ಆಗಿರೋದು ಮಾತ್ರ ಅಂತ ಗೊತ್ತಾದ ಮೇಲೆ ಮೊದಲನೇದಾಗಿ ಪೇಷಂಟಿಗೆ ನಾವೊಂದು ಈ ಒಂದು BPH ಅಂತ ಬಿನೈನ್ ಕಂಡೀಷನ್ ಒಂದು ಕ್ಯಾನ್ಸರಿಗೆ ತಿರುಗೋದಿಲ್ಲ ಅಂತ ಒಂದು ಮನದಟ್ಟು ಮಾಡಿಕೊಡ್ತೀವಿ, ಒಂದು ಕಾನ್ಫಿಡೆನ್ಸ್ ಬರೋಂಗೆ ಇದು ಮಾಡ್ತೀವಿ. ಯಾಕಂದರೆ ಪ್ರಾಸ್ಟೇಟ್ ಕ್ಯಾನ್ಸರೇ ಒಂದು ಬೇರೆವಾದ ಒಂದು ತೊಂದರೆ. ಈ ಒಂದು ಏಜ್ ತಕ್ಕಾಗಿ ಬಂದಂಥ ಎನ್ಲಾರ್ಜ್ಮೆಂಟ್ ಅದು ಕ್ಯಾನ್ಸರ್ಗೆ ತಿರುಗುವುದಿಲ್ಲ. ಎರಡನೇದಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಈ ಥರ ಪತ್ತೆ ಹಚ್ಚುವಿಕೆಗೆ ಸಿಮಿಲರ್ ಸಿಂಪ್ಟಮ್ಸ್, ಅಂದರೆ ಏನು ಏಜ್ ರಿಲೇಟೆಡ್ ಎನ್ಲಾರ್ಜ್ಮೆಂಟ್ ಸಿಂಪ್ಟಮ್ಸೇ ಇರುತ್ತದೆ. ಬಟ್ ಈ ಥರ ಯೂರಾಲಜಿಸ್ಟ್ ಹತ್ರ ಬಂದಾಗ ನಾವು ಒಂದು ಕೆಲವೊಂದು ಟೆಸ್ಟ್, ಬ್ಲಡ್ ಟೆಸ್ಟ್, PSA, ಫಿಸಿಕಲ್ ಎಕ್ಸಾಮಿನೇಷನ್, ಸ್ಕ್ಯಾನಿಂಗ್ ಈ ಥರ ರೀತಿಯೆಲ್ಲ ಮಾಡಿ ಫಸ್ಟ್ ನಾವು BPH ಅಂತ ಡಯಾಗ್ನೋಸ್ ಮಾಡೋಕ್ಕೆ ಮುಂಚೆ ಕ್ಯಾನ್ಸರ್ನ ನಾವು ಫಸ್ಟ್ ರೂಲ್ ಔಟ್ ಮಾಡ್ತೀವಿ. ಸೊ ಕ್ಯಾನ್ಸರ್ ಅಲ್ಲ ಅಂತ ಫಸ್ಟ್ ನಾವು ಮಾಡಿದ್ಮೇಲೆ BPH ಅಂತ ಮಾಡಿ ಅದಕ್ಕೆ ತಕ್ಕಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದಮೇಲೆ ಅದಕ್ಕೆ ಬೇರೆ ರೀತಿಯಾದ ಟ್ರೀಟ್ಮೆಂಟ್ ಆ ರೀತಿ ಆಗುತ್ತದೆ. ಡಾಕ್ಟ್ರೇ, ಈಗ ಅದರ ಜೊತೆಗೆ ನೀವು ಆಗಲೇ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಈ ಉರಿಯೂತ, ಸೊ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಅವರಿಗೆ ನನಗೆ ಇದೇ ಸಮಸ್ಯೆಯಿಂದ ಈ ಪ್ರೋಸ್ಟೇಟ್ ಅದರಿಂದನೇ ಉರಿಯೂತ ಸ್ಟಾರ್ಟ್ ಆಯಿತು ಅಂತ, ಗ್ರಂಥಿಯಿಂದ ಉರಿಯೂತ ಸ್ಟಾರ್ಟ್ ಆಯಿತು ಅಂತ ಗೊತ್ತಾಯಿತು, ಅದು ಇದು ಬೇರೆ ಸಮಸ್ಯೆ ಇರ್ಬೋದು ಅಂತ ಅವ್ರು ಹೇಗೆ ಕಂಡುಕೊಳ್ತಾರೆ ಅಂತ ರೋಗಿಗಳು? ಉರಿ ಮೂತ್ರಕ್ಕೆ ಸಾಕಷ್ಟು ರೀಸನ್ಸ್ ಇದೆ, ದಟ್ ಡಿಪೆಂಡ್ಸ್ ಆನ್ ದ ಏಜ್. ಈ ಯಂಗ್ ಏಜ್ ಅಲ್ಲಿ ಇದ್ರೆ ಉರಿ ಮೂತ್ರಕ್ಕೆ ಮೋಸ್ಟ್ ಕಾಮನ್ ಇದು ಯೂರಿನ್ ಇನ್ಫೆಕ್ಷನ್. ಮತ್ತೆ ಕೆಲವು ಟೈಮ್ ಬ್ಲಡ್ ಬರ್ಬೋದು, ಬ್ಲಡ್ ನೋಡಿ ಭಯ ಪಡ್ತಾರೆ. 99% ಬ್ಲಡ್ ಬಂದ್ರೆ ಅದು ಕ್ಯಾನ್ಸರ್ ಇರೋದಿಲ್ಲ. ಬಟ್ ಎಲ್ಲಾ ಏಜ್ ಅಲ್ಲೂ ಭಯ ಇರೋದೇನಂದ್ರೆ ಬ್ಲಡ್ ಬಂದ ತಕ್ಷಣ ಕ್ಯಾನ್ಸರ್ ಇರುತ್ತೆ ಅಂತ, ಹಾಗಂತ ಇಗ್ನೋರ್ ಮಾಡಬಾರ್ದು. ಬಟ್ ಕ್ಯಾನ್ಸರ್ ಚಾನ್ಸಸ್ ವೆರಿ ವೆರಿ ರೇರ್. ಇದು ಕ್ಯಾನ್ಸರ್ ಎಲ್ಲ ತುಂಬಾ ರೇರ್ ಪ್ರಾಬ್ಲಮ್ಸ್. ಸೊ ಈಗ 20 ವರ್ಷದವರು ಯೂರಿನಲ್ ಬ್ಲಡ್ ಕಾಣಿಸ್ಕೊಂಡ ತಕ್ಷಣ ಬಂದ್ಬಿಡ್ತಾರೆ ನನಗೆ ಕ್ಯಾನ್ಸರ್ ಆಗಿದೆ ಅಂತ, ಅವರೇ ಡಯಾಗ್ನೋಸ್ ಮಾಡ್ಕೊಂಡು ಬಂದ್ಬಿಡ್ತಾರೆ ನನಗೆ ಕ್ಯಾನ್ಸರ್ ಆಗಿದೆ, ನನಗೆ ಇದು ಎಷ್ಟು ದಿನ ಬದುಕಿರ್ತೀನಿ ಅಂತ ಕೇಳಿದವರು ಇದ್ದಾರೆ. ಸೊ ಮೋಸ್ಟ್ ಕಾಮನ್ ಇದು ಉರಿ ಮೂತ್ರಕ್ಕೆ ಅಥವಾ ಬ್ಲಡ್ ಬರೋದಕ್ಕೆ ಯೂರಿನಲ್ಲಿ ಇನ್ಫೆಕ್ಷನ್ ಮೋಸ್ಟ್ ಕಾಮನ್ ಕಾರಣ. ಅದು ಯಾವಾಗ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ ಅಂದರೆ ಈ ಉರಿ ಮೂತ್ರ ಕ್ಯಾನ್ಸರ್ ಸಿಂಪ್ಟಮ್ ಅಲ್ಲ, ತುಂಬ ರೇರ್ ಸಿಂಪ್ಟಮ್. ಅದು ಕ್ಯಾನ್ಸರಲ್ಲಿ ಸಿಂಪ್ಟಮ್ಮೇ ಇರಲ್ಲ. ನಾವು ಇದು BPH, ನಾರ್ಮಲ್ BPH ಅಲ್ಲಿ ಏನು ಸಿಂಪ್ಟಮ್ಸ್ ಬರುತ್ತೆ ಅದನ್ನ ಎವ್ಯಾಲ್ಯೂಯೇಟ್ ಮಾಡಿದಾಗ ನಮಗೆ ಕ್ಯಾನ್ಸರ್ ಗೊತ್ತಾಗುತ್ತೆ. ಅದರ್ವೈಸ್ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ ಸ್ಟಾರ್ಟಿಂಗಲ್ಲಿ. ಸೊ ನಾವು ಈ ಥರ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಥವಾ ಯೂರಿನರಿ ಫ್ರೀಕ್ವೆನ್ಸಿ ಅಥವಾ BPHಗೆ ಏನು ಎವ್ಯಾಲ್ಯೂಯೇಟ್ ಮಾಡಿದಾಗ ಗೊತ್ತಾಗುತ್ತೆ, ಅಥವಾ ಸಿಂಪಲ್ ಟೆಸ್ಟ್ PSA ಮಾಡಿದಾಗ ಏನು ಗೊತ್ತಾಗುತ್ತೆ, ಅವಾಗಷ್ಟೇ ಕ್ಯಾನ್ಸರ್ ಗೊತ್ತಾಗೋದು. ಕ್ಯಾನ್ಸರ್ ಸಿಂಪ್ಟಮ್ಸ್ ಬರೋದು ಯೂರಿನ್ ಬ್ಲಾಕ್ ಆದಾಗ ಅಥವಾ ಕೆಲವು ಟೈಮ್ ಅದು ತುಂಬ ಸ್ಪ್ರೆಡ್ ಆಗಿ ಯೂರಿನಲ್ಲಿ ಬ್ಲಡ್ ಬಂದಾಗ ಅಷ್ಟೇ ಗೊತ್ತಾಗೋದು. ಅದರ್ವೈಸ್ ಸ್ಕ್ರೀನಿಂಗ್ ಈಸ್ ಬೆಸ್ಟ್ ಮೆಥಡ್. ಸೊ ಉರಿ ಮೂತ್ರ ಬಂದಾಗ ಕ್ಯಾನ್ಸರ್ ಯಾವತ್ತೂ ಇರಲ್ಲ, ತುಂಬ ರೇರ್ ಸಿಂಪ್ಟಮ್ ಅದು.
ಫಸ್ಟ್ ಡಯಾಗ್ನೋಸ್ ಮಾಡಬೇಕು ಅಂದ್ರೆ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ PSA ಅಂತ ಮಾಡ್ತೀವಿ, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅಂತ. ಅದನ್ನ ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ. ಅದನ್ನ ಸಾಮಾನ್ಯವಾಗಿ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಮನೆಯಲ್ಲಿ ಅಪ್ಪಗೆ, ದೊಡ್ಡಪ್ಪಗೆ ಅಥವಾ ಅಂಕಲ್ಗೆ ಯಾರಾದರೂ ಪ್ರಾಸ್ಟೇಟ್ ಕ್ಯಾನ್ಸರ್ ಇದ್ರೆ 40 ವರ್ಷದಿಂದಾನೇ ಮಾಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂದ್ರೆ 50 ವರ್ಷ ಆದ್ಮೇಲೆ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಹೆಲ್ತ್ ಚೆಕ್ ಮಾಡಿಸಿದಾಗೆಲ್ಲ ಮಾಡಿಸ್ಕೊಂಡ್ರೆ ಸಾಕು. ಓಕೆ ಡಾಕ್ಟರ್, ಈಗ ಇದೊಂದು ರೀತಿಯ ಸಮಸ್ಯೆ ಆದರೆ ಅದಕ್ಕೆ ಪರಿಹಾರ ಕೂಡ ನೀವು ಚೆನ್ನಾಗಿ ಕೊಟ್ರೆ, ಹಾಗೆಯೇ ಈ ಕಿಡ್ನಿ ಕಲ್ಲು ಸಾಧಾರಣವಾಗಿ ಸಾಕಷ್ಟು ಜನರು ಕೇಳ್ತಾ ಬರ್ತಾ ಇರ್ತೀವಿ ಈ ಸಮಸ್ಯೆಯನ್ನು ನಾವು. ಆದರೆ ಆಧುನಿಕ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಒಂದು ಪರಿಹಾರಗಳಿದೆ ಅಂತ? ಈ ಕಿಡ್ನಿ ಕಲ್ಲುಗಳು ನಾವು ಹೇಳೋದು ಸುಲಭ. ಈ ಕಿಡ್ನಿ ಕಲ್ಲು ನೋವು ಅನುಭವಿಸಿರೋ ಪೇಷಂಟಿಗೆ ಗೊತ್ತು ಅದು ಎಷ್ಟು ಒಂದು ತೀವ್ರವಾದ ಪೇಯ್ನ್ ಇರುತ್ತೆ ಅಂತ ಹೇಳಿ. ಸೊ ಮೊದಲನೇದಾಗಿ ನಾವು ಒಂದು ಪೇಯ್ನ್ ರಿಲೀಫ್ ಇದಾದಮೇಲೆ ಸಣ್ಣ ಕಲ್ಲುಗಳಿಗೆ ಮೆಡಿಸಿನ್ಸ್ ಆಗಲಿ, ಇಲ್ಲ ಜಾಸ್ತಿ ಈ ಥರ ನೀರು ಈ ರೀತಿಯಾಗಿ ಫುಡ್ ಕಂಟ್ರೋಲ್ ಎಲ್ಲ ಇದು ಮಾಡ್ತೀವಿ. ಈ ಕೆಲವೊಂದು ಕಿಡ್ನಿ ಟ್ಯೂಬಲ್ಲಿ ಬಂದು ಸ್ಟಕ್ ಆಗೋದಿಲ್ಲ, ಕಿಡ್ನಿ ಒಳಗಡೆ ತುಂಬ ದಪ್ಪವಾದ ಕಲ್ಲಿದ್ದಾಗ ಈಗ ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಹೆಂಗೆ ಈಗ ಪ್ರಾಸ್ಟೇಟಿಗೆ ಹೋಮಿಯಂ ಲೇಸರ್ ಯೂಸ್ ಮಾಡಿ ಪ್ರಾಸ್ಟೇಟ್ ಗ್ರಂಥಿನ ನಾವು ತೆಗಿತೀವಿ, ಅದೇ ರೀತಿ ಹೋಮಿಯಂ ಲೇಸರ್ ಯೂಸ್ ಮಾಡಿ RIRS ಅಂತ ಪ್ರೊಸೀಜರ್ ಮಾಡ್ತೀವಿ. ಅಂದರೆ ಎಂಡೋಸ್ಕೋಪಿ ಮಾಡಿ ಆಪರೇಷನ್ ಥಿಯೇಟರ್ ಅನಸ್ತೇಷಿಯಾ ಕೊಟ್ಬಿಟ್ಟು ಒಂದು ಫ್ಲೆಕ್ಸಿಬಲ್ ಯೂರೋಟ್ರೋಸ್ಕೋಪ್ ಅಂತ ಹೇಳ್ತೀವಿ. ಅಂದರೆ ಕಿಡ್ನಿ ಒಳಗಡೆ ಕಿಡ್ನಿ ಟ್ಯೂಬ್ ಮುಖಾಂತರ ಅದನ್ನು ಪಾಸ್ ಮಾಡಿ, ಸಣ್ಣದಾಗಿರುತ್ತೆ ಟ್ಯೂಬ್, ಅದನ್ನು TV ಮ್ಯಾಗ್ನಿಫಿಕೇಶನ್ ಹತ್ರ ಒಂದು ಮಾನಿಟರಲ್ಲಿ ಮ್ಯಾಗ್ನಿಫೈ ಮಾಡಿ ಆ್ಯಕ್ಚುಯಲ್ ಲೇಸರ್ ಯೂಸ್ ಮಾಡಿ ಅದನ್ನು ಸ್ಟೋನ್ನ ಡಸ್ಟ್ ಮಾಡಿಬಿಡ್ತೀವಿ, ಅಂದರೆ ಪುಡಿ ಮಾಡಿಬಿಡ್ತೀವಿ. ಸೊ ಇದು ಒಂದು RIRS ಅಂತ ಪ್ರೊಸೀಜರ್ ಹೇಳ್ತೀವಿ. ಇದರ ಹೋಮಿಯಂ ಲೇಸರ್ ಯೂಸ್ ಮಾಡೋದ್ರಿಂದ ಆ ಕಲ್ಲು ಪುಡಿ ಮಾಡಿ ಕ್ಲಿಯರ್ ಮಾಡ್ತೀವಿ. ಇದು ಅತ್ಯಾಧುನಿಕ ತಂತ್ರಜ್ಞಾನಗಳಲ್ಲಿ ಇದು ಒಂದು ನಮ್ಮ ಆಸ್ಪತ್ರೆಯಲ್ಲಿ ನಾವು ಸುಮಾರು ವರ್ಷಗಳಿಂದ ಈಗ ಮಾಡ್ತಾ ಇದ್ದೀವಿ. ರಿಸಲ್ಟ್ಸ್ ತುಂಬ ಚೆನ್ನಾಗಿರುತ್ತೆ, ಪೇಷಂಟಿಗೆ ಕ್ಲಿಯರೆನ್ಸ್ ಚೆನ್ನಾಗಿರುತ್ತೆ. ಜಸ್ಟ್ ಒಂದು ದಿನ ನಾವು ಮಾಡಿ ತದನಂತರ ಮನೆಯನ್ನು ಡಿಸ್ಚಾರ್ಜ್ ಮಾಡ್ತೀವಿ. ಪೇಷಂಟ್ 2ನೇ ದಿನ ಅಂದರೆ ದೇ ಕ್ಯಾನ್ ಗೆಟ್ ಬ್ಯಾಕ್ ಟು ವರ್ಕ್ ಆಲ್ಸೋ. ಡಾಕ್ಟ್ರೇ, ಅದೇ ಈಗ ಹೇಳಿದ್ರು ಕಿಡ್ನಿ ಸ್ಟೋನ್ ಯಾವ ರೀತಿಯ ಚಿಕಿತ್ಸಾ ವಿಧಾನಗಳು, ನೀವು ಒಂದಿಷ್ಟು ಪೇಷಂಟ್ಗಳನ್ನು ಹ್ಯಾಂಡಲ್ ಮಾಡ್ತೀರಾ, ಅದು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿರುವವರು. ಸೊ ಅದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ? ಕ್ರಿಟಿಕಲ್ ಕಂಡೀಷನ್ ಅಂದ್ರೆ ಕಿಡ್ನಿ ಸ್ಟೋನ್ ಇಂದಾಗಿ ಅದಾದ ನಂತರ ನೀವು ಚಿಕಿತ್ಸೆ ಕೊಟ್ಟಾದ ನಂತರ ಅಥವಾ ಆ ಸಂದರ್ಭದಲ್ಲಿ ಇವರು ಎಂಥ ಪರಿಸ್ಥಿತಿಯಲ್ಲಿ ಇದ್ರು, ತದನಂತರ ನೀವು ಚಿಕಿತ್ಸೆ ಕೊಟ್ಟಾದ ನಂತರ ಚೇತರಿಸುವಿಕೆ ಹೇಗಿತ್ತು ಅಂತ? ಒಂದು ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇರೋದ್ರಿಂದ ಯೂಶಲಿ ಕಾಂಪ್ಲಿಕೇಶನ್ಸ್ ಕಡಿಮೆ. ಮುಂಚೆ ಏನು ಮಾಡ್ತಾ ಇದ್ರು ಅಂದರೆ, ಒಂದು ಕಿಡ್ನಿಯಲ್ಲಿ ಹೋಲ್ ಮಾಡಿ ಮಾಡ್ತಾ ಇದ್ದಿದ್ದು, PCNL ಅಂತ ಹೇಳ್ತೀವಿ, ಅಥವಾ ಕಿಡ್ನಿ ಓಪನ್ ಮಾಡಿ ಮಾಡ್ತಾ ಇದ್ದಿದ್ದು. ಅದ್ರ ಮಾರ್ಬಿಡಿಟಿ ತುಂಬ ಜಾಸ್ತಿ ಇರುತ್ತೆ. ಕಿಡ್ನಿ ವೆರಿ ವ್ಯಾಸ್ಕ್ಯುಲರ್ ಆರ್ಗನ್, ತುಂಬ ಬ್ಲಡ್ ಸಪ್ಲೈ ಇರುತ್ತೆ. ಸೊ ಬ್ಲೀಡಿಂಗ್ ರಿಸ್ಕ್ ಜಾಸ್ತಿ ಇರುತ್ತೆ ಅದರಲ್ಲಿ. ಅಂದರೆ ಒಂದು ದಿನ ಆದಮೇಲೆ ಸ್ಟಾರ್ಟ್ ಆಗ್ಬೋದು, ಒಂದು ವಾರ ಆದಮೇಲೆ ಸ್ಟಾರ್ಟ್ ಆಗ್ಬೋದು, ಅಥವಾ ಕೆಲವರು ಒಂದು ತಿಂಗಳಾದ್ಮೇಲೂ ಸ್ಟಾರ್ಟ್ ಆಗ್ಬೋದು ಮೇಜರ್ ಬ್ಲೀಡಿಂಗ್. ಸೊ ಅಡ್ಮಿಟ್ ಆಗುವಂಥದ್ದು ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ತಗೊಳ್ಳೋಷ್ಟು ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಈ RIRS ಮಾಡೋದ್ರಿಂದ ಆ ಚಾನ್ಸಸ್ ಕಡಿಮೆ ಆಗುತ್ತೆ, ಇಲ್ಲ ಅಂತ ಅಲ್ಲ, ಫುಲ್ ಕಡಿಮೆ ಆಗುತ್ತೆ. ಅಂದರೆ ಒಂದು 90 to 95% ಕಡಿಮೆ ಆಗುತ್ತೆ. ಬಟ್ ಸ್ಟಿಲ್ ಕಾಂಪ್ಲಿಕೇಶನ್ಸ್ ಆಗ್ಬೋದು ಇದರಲ್ಲೂ. ಒಂದು ಇನ್ಫೆಕ್ಷನ್. ಸೊ ಎಲ್ಲ ಫೆಸಿಲಿಟಿ ಇರೋ ಹಾಸ್ಪಿಟಲ್ಗಳಲ್ಲಿ ಮಾಡಿಸ್ಕೊಂಡ್ರೆ ಆ ಚಾನ್ಸಸ್ ಆಫ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ವಿ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದ ಕ್ಲೀನಿಂಗ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್. ಯಾಕಂದರೆ ನಾವು ಎಂಡೋಸ್ಕೋಪಿಯಲ್ಲಿ ಮಾಡೋದ್ರಿಂದ ಅದು ಸಣ್ಣ ಸ್ಕೋಪ್ಸ್ ಇರುತ್ತೆ, ವೆರಿ ಮೈನ್ಯೂಟ್ ಸ್ಕೋಪ್ಸ್. ಅದನ್ನು ಕಿಡ್ನಿ ಒಳಗಡೆವರೆಗೂ ಹೋಗಿ ಅಲ್ಲಿ ಸರ್ಜರಿ ಮಾಡುವಂಥದ್ದು. ಸೊ ಹಾಗಾಗಿ ಚಾನ್ಸಸ್ ಆಫ್ ಇನ್ಫೆಕ್ಷನ್ ಇನ್ಕ್ರೀಸಸ್. ಸೊ ಅದನ್ನು ಹೈಜೀನ್ ಇಲ್ಲದೆ ಇರೋ ಕಡೆ ಮಾಡಿಸ್ಕೊಂಡ್ರೆ ದಟ್ ಕ್ಯಾನ್ ಬಿ ಲೈಫ್ ಥ್ರೆಟ್ನಿಂಗ್. ಸೊ ಅಂಥ ಟೈಮಲ್ಲಿ ಎಲ್ಲಿ ಹೈಜೀನ್ ಚೆನ್ನಾಗಿರುತ್ತೆ, ಎಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಚೆನ್ನಾಗಿರುತ್ತೆ ಅಂಥ ಕಡೆ ಮಾಡಿಸ್ಕೊಂಡ್ರೆ ರಿಕವರಿ ಸ್ಮೂತಾಗಿ ಆಗುತ್ತೆ. ಇನ್ನೊಂದು ಕಿಡ್ನಿ ಸ್ಟೋನ್ ಕೆಲವು ಟೈಮ್ ಉಳ್ಕೊಳ್ಳುತ್ತೆ ಅಂತ ಬರ್ತಾರೆ. ಅದು ಈಗ ಎಷ್ಟೇ ಮಾಡಿದ್ರು 100% ಕ್ಲಿಯರ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. 99% ಮಾಡ್ಬೋದು. ಸಣ್ಣ ಪುಟ್ಟ ಸ್ಟೋನ್ ಇರುತ್ತೆ, ಅದು ಬಂದ್ಬಿಡುತ್ತೆ. ಸೊ ಅದು ಹಾಗೆ ನೀರು ಕುಡಿದ್ರೆ ಬಂದ್ಬಿಡುತ್ತೆ. ಸೊ ಯಾರೇ ಎಷ್ಟೇ ಎಕ್ಸ್ಪರ್ಟೈಸ್ ಇದ್ದು ನಾವು ಒಳಗಡೆ ಸಣ್ಣ ಸ್ಕೋಪ್ ಹಾಕಿ ಮಾಡೋದ್ರಿಂದ ಒಂದು 99% ನಾವು ಗ್ಯಾರಂಟಿ ಕೊಡ್ತೀವಿ. 1% ಸಣ್ಣ ಪುಟ್ಟ ಪೀಸ್ ಉಳ್ಕೊಳ್ಬಹುದು, ಆಮೇಲೆ ಬಂದ್ಬಿಡುತ್ತೆ. ಸೊ ದಟ್ ಇಸ್ ಯೂಶಲಿ ಪೇಷಂಟಿಗೆ ಕನ್ಸರ್ನ್ ಆಗುತ್ತೆ. ಇನ್ನೊಂದು ಕಡೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡಾಗ ಅಯ್ಯೋ ಇನ್ನೂ ಸ್ಟೋನ್ ಉಳ್ಕೊಂಡಿದೆ, ಅಲ್ಲಿ 3 ಸೆಂಟಿಮೀಟರ್ ಸ್ಟೋನ್ ಇತ್ತು, ಅದರಲ್ಲಿ ಇನ್ನ 3 mm ಉಳ್ಕೊಂಡಿದೆ ಅಂತ ಬರ್ತಾರೆ, ಅಥವಾ 2 mm ಉಳ್ಕೊಂಡಿದೆ ಅಂತ ಬರ್ತಾರೆ. ಅದೊಂದು ಕಾಮನ್ ಕನ್ಸರ್ನ್ ಪೇಷಂಟ್ ಅಲ್ಲಿ. ಇನ್ನೊಂದು ಬ್ಲೀಡಿಂಗ್. ಈಗ RIRS ಆದಾಗ ಸ್ಟಂಟ್ ಹಾಕ್ತಿವಿ ಒಳಗಡೆ. ಆ ಸ್ಟಂಟ್ ಇರೋದ್ರಿಂದ ಸ್ವಲ್ಪ ಅವರಿಗೆ ಪದೇ ಯೂರಿನ್ ಹೋಗ್ಬೋದು, ಅಥವಾ ಉರಿ ಆಗ್ಬೋದು, ಅಥವಾ ಸ್ವಲ್ಪ ಬ್ಲಡ್ ಬರ್ಬೋದು. ದಿಸ್ ಆರ್ ಆಲ್ ಸಾಮಾನ್ಯವಾಗಿರುತ್ತೆ. ಅದು 24 to 48 hours ಅಲ್ಲಿ ಸೆಟ್ಲ್ ಆಗುತ್ತೆ. ಇನ್ಫೆಕ್ಷನ್ ಏನಾದರೂ ಬಂದ್ರೆ ಮತ್ತೆ ಅದು ರಿಕವರ್ ಆಗ್ಬೋದು, ಈ ಸಿಂಪ್ಟಮ್ಸ್ ಎಲ್ಲ. ಸೊ ಅದರ್ವೈಸ್ ರಿಕವರಿ ವಿಲ್ ಬಿ ಸ್ಮೂತ್ ರಿಕವರಿಗೆ. ಒಂದಂದ್ರೆ ಕ್ಲೀನ್ ಹೈಜಿನಿಕ್ ಇರೋದು ಅಡ್ವಾನ್ಸ್ಡ್ OT ಮಾಡಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ ಇದಕ್ಕೆ. ಯಾಕಂದ್ರೆ ನಾವೇನು ಓಪನ್ ಮಾಡಿ ನೋಡಲ್ಲ,
ಅದೇನು ಎಂಡೋಸ್ಕೋಪ್ ಹಾಕ್ತೀವಿ ಅದು ಎಕ್ಸ್ಪೆನ್ಸಿವ್ ಇರುತ್ತೆ, ಅದೇನು ಮಿಷಿನ್ ಲೇಸರ್ ಮಿಷಿನ್ ಇರುತ್ತೆ ಅದು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಜೊತೆಗೆ ಸಿಯಾಮ್ ಎಕ್ಸ್ರೇ ಅವೆಲ್ಲ ಅದು ನೋಡ್ಕೊಂಡು ಮಾಡಿದ್ರೆ ಕಾಂಪ್ಲಿಕೇಶನ್ ಚಾನ್ಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅಡ್ವಾನ್ಸ್ಡ್ OT ಇರೋ ಕಡೆ ಮಾಡಿದ್ರೆ ರಿಕವರಿ ಸ್ಮೂತ್ ಇರುತ್ತೆ, ಇನ್ಫೆಕ್ಷನ್ ಚಾನ್ಸ್ ಕಡಿಮೆ ಆಗುತ್ತೆ, ಕಾಂಪ್ಲಿಕೇಶನ್ ಚಾನ್ಸ್ ಕಡಿಮೆ ಆಗುತ್ತೆ, ಬೇಗ ಡಿಸ್ಚಾರ್ಜ್ ಆಗ್ಬೋದು. ನೆಕ್ಸ್ಟ್ ಡೇ ವಿತಿನ್ 24 hours ಅವರು ಡಿಸ್ಚಾರ್ಜ್ ಆಗ್ಬೋದು. ಓಕೆ ಓಕೆ ಡಾಕ್ಟರ್, ಹಾಗೇನೆ ನಾವು ಇದ್ರ ಬಗ್ಗೆ ನೀವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಅದರ ಜೊತೆಗೆ ಪ್ರೋಸ್ಟೇಟ್ ಗ್ರಂಥಿ ಇದರ ಚಿಕಿತ್ಸೆ ಪಡ್ಕೊಂಡ ನಂತರ ಒಂದಿಷ್ಟು ಕೇಸ್ಗಳು ಯಾವ ರೀತಿ ರಿಕವರ್ ಆದ್ರು, ಅವ್ರಿಗೆ ಹೇಗಿದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ. ಈಗ ಒಂದು ವರ್ಷದ ಮುಂಚೆ ನಮ್ಮ ಒಂದು ಕಾರ್ಡಿಯಾಕ್ ಇದು ಪೇಷಂಟ್ ಒಬ್ಬರು 60+ ಇಯರ್ಸ್ ಕಾರ್ಡಿಯಾಕ್ ಆಪ್ರೇಷನ್ಗೆ ಅಂತ ಬಂದಿದ್ರು. ಸೊ ಕಾರ್ಡಿಯಾಕ್ ಆಪ್ರೇಷನ್ ಮಾಡಿದ್ಮೇಲೆ ಅವ್ರಿಗೆ ಯೂರಿನ್ ಕೆಥೆಟರ್ ಹಾಕಲಿಕ್ಕೆ ಹೋದಾಗ ಕೆಥೆಟರ್ ಹೋಗಲಿಲ್ಲ. ಸೊ ನಮಗೆ ಕರೆದು ನಾವು ನೋಡಿದ್ರೆ ಅದು ಪ್ರಾಸ್ಟೇಟು ಭಾಳ ದೊಡ್ಡದಿತ್ತು. ನಾರ್ಮಲ್ ಆಗಿ ಒಂದು ಪ್ರಾಸ್ಟೇಟ್ ಸೈಜು 18 cc ಇಲ್ಲ 18 ಗ್ರಾಮ್ ಇರುತ್ತೆ ಅಷ್ಟೇ. ನಮ್ಮ ಒಂದು ಪಾಪ್ಯುಲೇಷನ್ ನಾವು ನೋಡಿದಾಗೆಲ್ಲ ಕೂಡ ಒಂದು 60-70 ಗ್ರಾಮ್ ಆ ಥರ ಇರುತ್ತೆ. ಅವರು ಗಲ್ಫ್ ಪೇಷಂಟ್, ಅವರಿಗೆ 350 cc ಇತ್ತು. ಅವರು ಆ ಕಾರ್ಡಿಯಾಕ್ ಆಪ್ರೇಷನ್ ಆದ ನಂತರ ಅವರಿಗೆ ಬ್ಲಡ್ ಥಿನ್ನರ್ಸ್ ಎಲ್ಲ ಕೊಡ್ತಾರೆ. ಸೊ ಅಂತಹ ಪೇಷಂಟಿಗೂ ಕೂಡ ಒಂದು ವಾರ ಕಾರ್ಡಿಯಾಕ್ ಆಪ್ರೇಷನ್ ಆದ ನಂತರ ಅದನ್ನು ಬ್ಲಡ್ ಥಿನ್ನರ್ ಟೆಂಪರರಿಯಾಗಿ ನಿಲ್ಲಿಸಿಬಿಟ್ಟು ಕೂಡ ಲೇಸರ್ ಆಪ್ರೇಷನ್ ಮಾಡಿ ಕ್ಲಿಯರ್ ಮಾಡಿ ಕೊಟ್ಟ ಮೇಲೆ ಪೇಷಂಟ್ ವಾಸ್ ವೆರಿ ಕಂಫರ್ಟಬಲ್. ಸೊ ಈ ರೀತಿಯಾದ ಕೆಲವೊಂದು ಭಾಳ ದೊಡ್ಡ ಪ್ರಾಸ್ಟೇಟ್ಗಳು ಈ ಥರ ಎಲ್ಲ ಇದ್ದಾಗ, ಕೆಲವೊಂದು ತುಂಬಾ ಬ್ಲೀಡಿಂಗ್ ಪ್ರಾಬ್ಲಮ್ ಇದ್ದಂಥ ಪೇಷಂಟ್ಗಳು ಅವರಿಗೆಲ್ಲ ಈ ಥರ ಲೇಸರ್ ಮಾಡಿದಾಗ ಒಂದು ರಿಕವರಿ ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ. ಎಸ್, ಅದರ ಜೊತೆಗೆ ನೀವು ಈ ಕಿಡ್ನಿ ಸ್ಟೋನ್ ಬಗ್ಗೆ ಮಾತಾಡ್ತಾ ಇದ್ರಿ. ಈ ಕಿಡ್ನಿ ಕಲ್ಲಿನೇನು ಸಮಸ್ಯೆ ಇದೆ, ಇದರಿಂದ ಪರಿಹಾರ ತುಂಬ ಈಸಿ ಪರಿಹಾರ ಅಂದರೆ ಯಾವುದು ಅಂತ, ಇದರಿಂದ ಹೊರಗೆ ಬರಲಿಕ್ಕೆ? ಕಿಡ್ನಿ ಸ್ಟೋನ್ ಅಲ್ಲಿ ಈಸಿ ಪರಿಹಾರ ಅಂತ ಇರಲ್ಲ. ಲೈಫ್ ಸ್ಟೈಲ್ ಇಡೀ ಈಸಿ ಪರಿಹಾರನೇ, ಬಟ್ ಅಳವಡಿಸ್ಕೊಳ್ಳೋದು ಕಷ್ಟ. ಓಕೆ ಓಕೆ ಡಾಕ್ಟರ್, ಪರಿಹಾರ ಏನೋ ಈಸಿ ಇರುತ್ತೆ. ನಾವು ಇಂಥ ಫುಡ್ ತಿನ್ಬೇಡಿ ಅಂದ್ರೆ, ಈಗ ನಮ್ಮ ಏಜ್ ಅಲ್ಲಿ, ಈಗ ಯಂಗ್ ಇದ್ದಾಗ 20-30 ಇಯರ್ಸ್ಗೆ ಸ್ಟೋನ್ ಬಂದಿರುತ್ತೆ, ಅವ್ರಿಗೆ ಲೈಫ್ ಲಾಂಗ್ ಇಂಥ ಆ ಪದಾರ್ಥ ತಿನ್ಬೇಡಿ ಅಂದ್ರೆ ತಿನ್ನಕ್ಕಾಗಲ್ಲ, ಬಿಡೋದಕ್ಕಾಗಲ್ಲ. ಪ್ಲಸ್ ಸಾಕಷ್ಟು ಈಗ ನೀವು ಲಿಸ್ಟ್ ನೋಡಿದ್ರೆ ತುಂಬಾ ದೊಡ್ಡದಿರುತ್ತೆ, ಅಷ್ಟೆಲ್ಲಾನು ಬಿಟ್ಟು ಇರಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನ ಸಿಂಪ್ಲಿಫೈಡ್ ಮೆಥಡ್ ಏನಂದ್ರೆ, ಒಂದ್ಸರಿ ಸ್ಟೋನ್ ಬಂತಂದ್ರೆ ಇನ್ನೊಂದ್ಸರಿ ಬರೋ ರಿಸ್ಕ್ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರಬೇಕು. ಒಂದ್ಸರಿ ಬಂತು ಅಂದ್ರೆ ಏನಾದ್ರು 50% ಚಾನ್ಸ್ ದಟ್ ಅಗೈನ್ ದೇ ವಿಲ್ ಗೆಟ್ ಇಟ್ ಬ್ಯಾಕ್. ಓಕೆ, ಸೊ ಅದ್ರ ಬಗ್ಗೆ ಹೇಳಿ. ಜೊತೆಗೆ ಡಾಕ್ಟ್ರೆ, ನೀವು ಸಾಕಷ್ಟು ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಕೊಡ್ತಾ ಹೋದ್ರಿ ನಮಗೆ. ಒಂದಿಷ್ಟು ಇನ್ಫಾರ್ಮೇಶನ್, ಈಗ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಪಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಆದರೆ ಈಸಿಯಾಗಿ ಕೊಡೋ ಪ್ರಯತ್ನವನ್ನ ಮಾಡಿದ್ರಿ. ಥ್ಯಾಂಕ್ ಯು ಡಾಕ್ಟ್ರೆ. ಓಕೆ. ಎಸ್, ಈ ಸಮಸ್ಯೆಗಳಿಗೆ ಪರಿಹಾರವನ್ನ ನೀವು ಪಡ್ಕೋಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸ್ಕ್ರೀನ್ ಮೇಲೆ ಬರ್ತಿದೆ, ನೋಡ್ತಾ ಇರಿ. ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ದೂರವಾಣಿ ಸಂಖ್ಯೆ 9019963161. ಎಸ್, ಇದು ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.